ಬೆಳ್ತಂಗಡಿಯ 15 ವರ್ಷದ ಬಾಲಕ ಸುಮಂತ್ ಸಾವು ಇನ್ನೂ ಕಗ್ಗಂಟಾಗಿಯೇ ಉಳಿದಿದೆ. 2026ರ ಜನವರಿ 14ರಂದು ಸುಮಂತ್ನ ಹತ್ಯೆಯಾಗಿತ್ತು. ಈತ ಗೇರುಕಟ್ಟೆ ಸರ್ಕಾರಿ ಪ್ರೌಢಶಾಲೆಯ 9ನೇ ತರಗತಿ ವಿದ್ಯಾರ್ಥಿಯಾಗಿದ್ದ. ಈತನ ಹತ್ಯೆಯಾಗಿ 6 ತಿಂಗಳಾದರೂ ಯಾಕೆ ಹತ್ಯೆಯಾದ, ಯಾರು ಹತ್ಯೆ ನಡೆಸಿದ್ರು, ಏನಕ್ಕೆ ಹತ್ಯೆ ನಡೆಸಿದ್ರು, ಅವರ ಉದ್ದೇಶ ಏನು, ಅಥವಾ ಇದು ಹತ್ಯೆ ಅಲ್ವಾ, ಸಹಜ ಮರಣವಾ, ಈ ಸುಮಂತ್ ಕೆರೆಗೆ ಅಕಸ್ಮಾತ್ತಾಗಿ ಬಿದ್ದು ಸಾವಿಗೀಡಾದ ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರವೇ ಸಿಕ್ಕಿಲ್ಲ. ಇದೀಗ ಈ ವಿಷಯದಲ್ಲಿ ಒಂದಷ್ಟು ಬೆಳವಣಿಗೆ ನಡೆದಿವೆ. 6 ತಿಂಗಳಿನಿಂದ ನಿಗೂಢವಾಗಿ ಉಳಿದಿರುವ ಈ ಘಟನೆಯ ರಹಸ್ಯವನ್ನ ಭೇದಿಸಲು ಪೊಲೀಸ್ ಇಲಾಖೆ ವೈಜ್ಞಾನಿಕ ತನಿಖೆಗೆ ಮುಂದಾಗಿದೆ. ಇದಕ್ಕಾಗಿ ನ್ಯಾಯಾಲಯದ ಅನುಮತಿಯನ್ನ ಪಡೆದಿದೆ. ಮಾತ್ರ ಅಲ್ಲ, ಸಂಶಯಾಸ್ಪದ ಎಂದು ಕಂಡಿರುವ ವ್ಯಕ್ತಿಗಳನ್ನ ಬೆಂಗಳೂರಿನ ಮಡಿವಾಳದಲ್ಲಿರುವ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕರೆದೊಯ್ದು ಮಂಪರು ಪರೀಕ್ಷೆಯನ್ನು ನಡೆಸಿದೆ. ಬ್ರೈನ್ ಮ್ಯಾಪಿಂಗ್ ಪ್ರಕ್ರಿಯೆಗೆ ಒಳಪಡಿಸಿದೆ. ಮೊನ್ನೆ ಆಗಸ್ಟ್ 10ರಂದು ಸುಮಂತ್ನ ತಂದೆ ಸುಬ್ರಹ್ಮಣ್ಯ ನಾಯ್ಕ್, ಅವರ ತಾಯಿ ರತ್ನಾವತಿ ಹಾಗೂ ಸಹೋದರ ಸುದರ್ಶನ್ರನ್ನ ಮಂಪರು ಪರೀಕ್ಷೆ ಮತ್ತು ಬ್ರೈನ್ ಮ್ಯಾಪಿಂಗ್ ಪ್ರಕ್ರಿಯೆಗೆ ಒಳಪಡಿಸಲಾಗಿದೆ. ಆಗಸ್ಟ್ 11ರಂದು ದೇವಸ್ಥಾನದ ಅರ್ಚಕ ರಾಧಾಕೃಷ್ಣ ಮತ್ತು ಅಡುಗೆ ಕೆಲಸದ ಲಕ್ಷ್ಮೀನಾರಾಯಣ ಅವರಿಂದಲೂ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ವರದಿ ಬಂದ ಬಳಿಕ ಮುಂದಿನ ಪ್ರಕ್ರಿಯೆ ನಡೆಯಲಿದೆ. ವಿಚಾರಣೆ ವೇಳೆ ವ್ಯಕ್ತಿಗಳು ನೀಡಿರುವ ಹೇಳಿಕೆಗಳಲ್ಲಿರುವ ವ್ಯತ್ಯಾಸಗಳನ್ನು ತಜ್ಞರು ವೈಜ್ಞಾನಿಕ ವಿಶ್ಲೇಷಣೆಗೆ ಒಳಪಡಿಸಲಿದ್ದಾರೆ. ಮೊದಲ ಹಂತದ ಪರೀಕ್ಷಾ ವರದಿಗಳು ಕೈ ಸೇರಿದ ಬಳಿಕ ಅದರಲ್ಲಿ ಕಂಡುಬರುವ ಸುಳಿವುಗಳ ಆಧಾರದಲ್ಲಿ ಮುಂದಿನ ಹಂತದ ತನಿಖಾ ಪ್ರಕ್ರಿಯೆಯನ್ನು ನಡೆಸಲಾಗುವುದು. ಇತರ ಶಂಕಿತರನ್ನ ಕೂಡ ಇದೇ ರೀತಿಯಲ್ಲಿ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಲು ತನಿಖಾ ತಂಡ ನಿರ್ಧರಿಸಿದೆ ಎಂದು ಗೊತ್ತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಗ್ರಾಮದಲ್ಲಿ ಈ ಸುಮಂತ್ ತನ್ನ ತಂದೆ ತಾಯಿ ಜೊತೆ ವಾಸಿಸ್ತಾ ಇದ್ದ. ಧನುರ್ಮಾಸದ ಧನು ಪೂಜೆಗಾಗಿ ದೇವಸ್ಥಾನಕ್ಕೆ ಹೋಗಲು ಬೆಳಗ್ಗೆ ಸುಮಾರು 4ರಿಂದ 5 ಗಂಟೆಯ ಹೊತ್ತಿಗೆ ಈತ ಮನೆಯಿಂದ ಹೊರಟಿದ್ದ. ಯಾವಾಗಲೂ ಈತರ ಇಬ್ಬರು ಸ್ನೇಹಿತರೊಂದಿಗೆ ಆತ ಹೋಗ್ತಾ ಇದ್ದ. ಆದರೆ ಈ ಇಬ್ಬರು ಸ್ನೇಹಿತರು ಘಟನೆ ನಡೆದ ದಿನದಂದು ಈತನನ್ನ ಕಾದು ತಮ್ಮಷ್ಟಕ್ಕೆ ಹೋಗಿದ್ರು. ಸುಮಂತ್ ದೇವಸ್ಥಾನಕ್ಕೂ ಹೋಗದೆ ಮನೆಗೂ ಹಿಂತಿರುಗದ ಕಾರಣ ಹುಡುಕಾಟವನ್ನ ನಡೆಸಲಾಯಿತು. ಮನೆಯಿಂದ ಸುಮಾರು 500 ಮೀಟರ್ ದೂರದ ಕೆರೆಯಲ್ಲಿ ಈತನ ಮೃತದೇಹ ಪತ್ತೆ ಆಯಿತು. ಮರುದಿನ ಬೆಳಗ್ಗೆ 11:30 ಈ ಮೃತದೇಹ ಕೆರೆಯಲ್ಲಿ ಸಿಕ್ಕಿದೆ. ಸುಮಂತ್ನ ತಲೆಯಲ್ಲಿ ಗಂಭೀರ ಗಾಯಗಳು ಕಂಡುಬಂದವು. ಪ್ರಾಥಮಿಕ ಪೋಸ್ಟ್ಮಾರ್ಟಂ ವರದಿ ಪ್ರಕಾರ ಈತ ನೀರಿಗೆ ಬೀಳುವಾಗ ಜೀವಂತವಾಗಿದ್ದ. ಹರಿತವಾದ ಆಯುಧದಿಂದ ಈತನ ತಲೆಗೆ ಗಾಯವಾಗಿರಬಹುದು ಎಂದು ಹೇಳಲಾಗಿದೆ. ದಾರಿಯಲ್ಲಿ ರಕ್ತದ ಕಲೆಗಳು ಕಂಡುಬಂದಿದ್ದವು. ಪೊಲೀಸರು ಇದನ್ನು ಕೊಲೆ ಪ್ರಕರಣವಾಗಿ ದಾಖಲಿಸಿ ಬೆಳ್ತಂಗಡಿ ಡಿವೈಎಸ್ಪಿ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನು ತನಿಖೆಗಾಗಿ ರಚಿಸಿದ್ರು. ಇದೀಗ 6 ತಿಂಗಳ ಬಳಿಕ ಈ ಪ್ರಕರಣದ ತನಿಖೆಯನ್ನು ವೈಜ್ಞಾನಿಕ ರೀತಿಯಲ್ಲಿ ನಡೆಸಲು ಪೊಲೀಸರು ತೀರ್ಮಾನಿಸಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.